ಬಂದಿರೋ ಮಿಂಚು ನೀನು. ಎಷ್ಟೇ ಕತ್ಲಿದ್ರೂ ಅರ್ಧ ಕ್ಷಣ ಮಿಂಚಿದ್ರೆ ಸಾಕು ನಮ್ಮ ಸುತ್ತ ಏನಿದೆ ಅಂತ ಗೋಚರಿಸೋಕೆ. ನೀನು ನನ್ನ ಬದುಕಲ್ಲಿ ಬಂದು ನನ್ನ ಸುತ್ತ ಏನಿದೆ ಅನ್ನೋದು ಒಂದೊಂದಾಗಿ ಗೋಚರಿಸ್ತಾ ಹೋಗ್ತಿದೆ ಅನ್ನೋ. ನನ್ನ ಕ್ಷಮಿಸೋನು. ನಿನ್ನ ಹತ್ರ ಇದರ ಬಗ್ಗೆ ನಾನು ಮೊದಲೇ ಹೇಳಬೇಕಿತ್ತು. ನಿನಗೀಗ ನನ್ನ ಬಗ್ಗೆ ಯಾವ ಭಾವನೆ ಇದೆಯೋ ನನಗೆ ಗೊತ್ತಾಗ್ತಿಲ್ಲ. ಸದ್ಯಕ್ಕೆ ನನ್ನ ಕ್ಷಮಿಸು ಅಂತ ಹೇಳೋದನ್ನು ಬಿಟ್ಟು ನಿನಗೆ ನಾನು ಇನ್ನೇನು ಹೇಳೋದಕ್ಕೆ ಸಾಧ್ಯ ಆಗ್ತಿಲ್ಲ ಅನ್ನೋ. ಸರ್ ಹೀಗೆ ಮಾಡಿದ್ರಿ? ಯಾಕೆ ಹೀಗೆ ಮಾಡಿದ್ರಿ? ಅನು, ಏನು ಹೇಳಿ ಅನು? ಇದರಿಂದ ನನ್ನ ಮೇಲಿರೋ ನಂಬಿಕೆ ಹೊರಟೋಯ್ತಾನು? ನಾನು ನಿನ್ನ ನಂಬಿಕೆನ ಕಳ್ಕೊಂಡ್ರೆ ನನ್ನ ಇಡೀ ಅಸ್ತಿತ್ವಕ್ಕೆ ಅರ್ಥನೇ ಇರಲ್ಲ. ಅರ್ಥನೇ ಇರಲ್ಲ. ನಿನ್ನ ನಂಬಿಕೆ ನನಗೆ ತುಂಬ ಮುಖ್ಯ. ನನಗೆ ತುಂಬ ಮುಖ್ಯನು. ರಾತ್ರಿ ಇಡೀ ಇವ್ರು ಬಂದೇ ಇಲ್ವಾ? ಸರ್, ಸರ್
ಅಮ್ಮ ಏನಮ್ಮ ಅದು ಪಟಾಕಿ ಸದ್ದು? ಪಟಾಕಿ ಸದ್ದಲ್ಲ ಅನು, ಗಾಬರಿ ಲೆಟ್ರ್ ಆಯ್ತಾ? ಹ್ಞೂ ಅಮ್ಮ. ಬಾ ಕೂತ್ಕೋ. ಅಮ್ಮ ಇದು ಆರ್ಯನ್ ರೂಢಿ. ಕೆಲವೊಂದ್ಸಲ ಅಪ್ಸೆಟ್ ಆದಾಗ ಹೀಗೆ ಫೈರಿಂಗ್ ಮಾಡ್ತಿರ್ತಾನೆ. ನೀನೇನು ವರಿ ಮಾಡ್ಕೋಬೇಡ, ಹೀಲ್ ಬಿ ಆಲ್ ರೈಟ್. ಗನ್ ಫೈರಿಂಗಾ? ಅಮ್ಮ ಸರ್ 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 ನಿಮ್ಮ ಸಿಟ್ಟನ್ನ ನೀವು ಹೀಗೇನ ಸರ್ ತೋರಿಸ್ಕೊಳ್ಳೋದು? ಟ್ರಿಗರ್ನ ಪುಲ್ ಮಾಡಿ ಸರ್. ಅದೆಷ್ಟು ಸಿಟ್ಟು ನಿಮ್ಮೊಳಗಿದೆಯೋ ಅದೆಲ್ಲಾನು ಹೊರಗೆ ಬಂದ್ಬಿಡ್ಲಿ. ಅನು, ಏನ್ ಮಾಡ್ತಿದ್ಯಾ ಅನು? ಅದೇ ಪ್ರಶ್ನೆನೇ ನಾನು ನಿಮಗೆ ಕೇಳಬೇಕು ಸರ್. ಏನು ಮಾಡ್ತಿದ್ದೀರಾ ನೀವು? ನೀವು ಅಪ್ಸೆಟ್ ಆದಾಗ ನೀವು ಈ ಥರ ರಿಯಾಕ್ಟ್ ಮಾಡ್ತೀರಾ ಅನ್ನೋದೇ ನನಗೆ ಗೊತ್ತಿರಲಿಲ್ಲ. ಯಾವುದಕ್ಕೋಸ್ಕರ ಸರ್ ಇದು? ಏನಾಗಿದೆ ಈಗ? ಯಾರ ಮೇಲೆ ಇಷ್ಟೊಂದು ಕೋಪ ಸರ್ ನಿಮಗೆ? ನನ್ನ ಮೇಲ? ಏನಂದ್ರಿ? ನನಗೆ ನಿಮ್ಮ ಮೇಲೆ ನಂಬಿಕೆ ಅಲ್ವಾ? ಏನು ಮಾತಾಡ್ತಿದ್ದೀರಾ ಸರ್? ನಿನ್ನಿಂದ ಇಷ್ಟು ದೊಡ್ಡ ವಿಷಯ ಮುಚ್ಚಿಟ್ಟ ಮೇಲೆ ಇನ್ನೇನಾಗೋಕೆ ಸಾಧ್ಯ? ನಿನ್ನ ಪ್ರಕಾರ ನಾನು ಮೋಸಗಾರ ಅಲ್ವಾ? ಸರ್ ಪ್ಲೀಸ್. ಇಲ್ಲಾಂದ್ರೆ ನಿನ್ನ ಬಾಯಿಯಿಂದ ಆ ಮಾತು ಬರ್ತಿರ್ಲಿಲ್ಲ. ನಾನೇನಂದೆ? ನೀವು ಸಿಟ್ಟು ತೋರಿಸ್ಕೊಳ್ಳೋದು ಹೀಗೇನಾ ಅಂತ ಕೇಳಿತ್ತಪ್ಪ. ಅದಲ್ಲ ಅನು, ನಿನ್ನೆ ರಾತ್ರಿ ಯಾಕೆ ಸರ್ ಹೀಗೆ ಮಾಡಿದ್ರಿ ಅಂತ ಕೇಳಿದೆ ಅಲ್ಲ. ನಾನಾ? ನಿದ್ದೆಯಲ್ಲಿ ಯಾರೂ ಸುಳ್ಳು ಹೇಳಲ್ಲ ಅನು. ನಿನ್ನೆ ರಾತ್ರಿ ನಾನು ಬರೋ ಹೊತ್ತಿಗೆ ನೀನು ಅದನ್ನೇ ಕನ್ವರ್ಸ್ತಿದ್ದೆ. ಅಯ್ಯೋ ಸರ್, ನೀವು ಯಾವುದೋ ವಿಷಯನ ಇನ್ಯಾವುದಕ್ಕೋ ಊಹಿಸ್ಕೊಂಡು ಈ ಥರ ಮಾತಾಡ್ತಿದ್ದೀರಾ. ಇಲ್ಲ ಅನು, ನನಗೆ ಗೊತ್ತನು. ಇಷ್ಟು ದೊಡ್ಡ ಆಸ್ತಿಯಲ್ಲಿ
ನಂದು ಅಂತ 1 ರೂಪಾಯಿನೂ ಇಲ್ಲ ಅನ್ನೋದು ಸಣ್ಣ ವಿಷಯ ಅಲ್ವೇ ಅಲ್ಲ. ನಿನಗೆ ನನ್ನ ಮೇಲಿಂದ ನಂಬಿಕೆ ಹೊರಟು ಹೋಗಿದೆ. ಸಾಕು ಸುಮ್ಮನಿರಿ ಸರ್. ಇನ್ನೊಂದ್ಸತಿ ಹೀಗೆ ಮಾತಾಡಿದ್ರೆ ಅಷ್ಟೇ. ಆಸ್ತಿಗೂ ನಂಬಿಕೆಗೂ ಏನ್ ಸರ್ ಸಂಬಂಧ? ನನ್ನ ನಿಮ್ಮ ನಂಬಿಕೆಯ ಮೂಲ ಯಾವ್ದು ಗೊತ್ತಾ? 2 ರೂಪಾಯಿ. ಕೋಟಿಗೆ 2 ರೂಪಾಯಿ ಕಮ್ಮಿ ಆದ್ರೂ ಅದು ಕೋಟಿ ಅನ್ಸ್ಕೊಳ್ಳುತ್ತಾ? ಇಲ್ಲ ತಾನೆ. 2 ರೂಪಾಯಿಗೆ ಸಖತ್ ಪವರ್ ಇದೆ ಗುರು. ಆಸ್ತಿಗೂ ನಂಬಿಕೆಗೂ ಏನ್ ಸರ್ ಸಂಬಂಧ? ನನ್ನ ನಿಮ್ಮ ನಂಬಿಕೆಯ ಮೂಲ ಯಾವ್ದು ಗೊತ್ತಾ? 2 ರೂಪಾಯಿ. ಕೋಟಿಗೆ 2 ರೂಪಾಯಿ ಕಮ್ಮಿ ಆದ್ರೂ ಅದು ಕೋಟಿ ಅನ್ಸ್ಕೊಳ್ಳುತ್ತಾ? ಇಲ್ಲ ತಾನೆ. 2 ರೂಪಾಯಿಗೆ ಸಖತ್ ಪವರ್ ಇದೆ ಗುರು. ಆ 2 ರೂಪಾಯಿಗೆ ಬೆಲೆ ಕಟ್ಟಕ್ಕಾಗಲ್ಲ ಸರ್. ಎಷ್ಟೇ ಆಸ್ತಿ ಇದ್ರೂ ಅಷ್ಟೇ. ನಿಮ್ಮ 13,000 ಕೋಟಿ ದೊಡ್ಡದಲ್ಲ, ಅದು ನನಗೆ ಬೇಡವೂ ಬೇಡ. ನಾನು ಪ್ರೀತಿ ಮಾಡಿದ್ದು ನಿಮ್ಮನ್ನ. ಇದನ್ನ ಇನ್ಯಾವ ಭಾಷೆಯಲ್ಲಿ ಯಾವ ರೀತಿಯಲ್ಲಿ ನಿಮಗೆ ಹೇಳಬೇಕು ಅನ್ನೋದು ನನಗೆ ಗೊತ್ತಾಗ್ತಿಲ್ಲ. ಹಾಗಾದರೆ ನಿನ್ನೆ ರಾತ್ರಿ ಮಾತಾಡಿದ್ದು? ನನ್ನ ಜೊತೆ ನೀವು ಸಮಯ ಕಳೀತಿಲ್ಲ ಅನ್ನೋ ಬೇಜಾರು ನನಗೆ. ಅದಕ್ಕೆ ನೀವು ಯಾಕೆ ಹೀಗೆ ಮಾಡ್ತಿದ್ದೀರಾ ಅಂತ ಕೇಳಿರ್ಬೋದು. ನಾನು ನಿಮ್ಮನ್ನ ತುಂಬಾ ಮಿಸ್ ಮಾಡ್ಕೋತೀನಿ ಸರ್. ನಾನು ನಿಮಗೆ ಹತ್ರ ಆದಷ್ಟು ನೀವು ನನ್ನಿಂದ ದೂರ ಹೋಗ್ತಿದ್ದೀರಾ ಅಂತ ಅನಿಸ್ತಿದೆ. ನಾ ಏನು ಮಾಡಲಿ ಹೇಳಿ? ಐ ಆಮ್ ಹೆಲ್ಪ್ಲೆಸ್. ನಾನು ನಿನ್ನಿಂದ ದೂರ ಹೋಗ್ತಿಲ್ಲ. ನಿನ್ನಿಂದ ದೂರ ಹೋದರೆ ನನ್ನ ಪ್ರಾಣನೇ ಬಿಟ್ಟಾಕಿ. ಐ ಟು ಮಿಸ್ ಯು ಅನು. ಐ ಲವ್ ಯು. ಐ ಲವ್ ಯು. ಐ ಲವ್ ಯು. I trust you, sir. ನೀನು ನನ್ನ ಕ್ಷಮಿಸ್ತೀಯ ಅಲ್ವಾ? ಕ್ಷಮಿಸೋದಕ್ಕೆ ಆದ್ರೂ ತಪ್ಪು ಮಾಡಿರ್ಬೇಕಲ್ವಾ? ಸರಿ, ನಾನು ಹೋಗಿ ರೆಡಿಯಾಗಿ ಬರ್ತೀನಿ.